ಕತ್ತಲಾಗದೆ ನಕ್ಷತ್ರ ಕಾಣಲ್ಲ, ಕಷ್ಟವಿಲ್ಲದೆ ಜೀವನ ನಡೆಯೋಲ್ಲ. ಬೀಳಿನ ನಡುವೆ ಬಾಳ ಬಂಡಿ ಸಾಗಲು, ಸಾವಿರ ಮುಳ್ಳಿದ್ದರೂ ಗುಲಾಬಿ ಅಂತ ಮಿಂಚಬೇಕು, ಅದುವೇ ಜೀವನ. ಮೇವಿರಿಬೇಕು, ಮೇವ್ರದ್ದು ಹಾಕ್ಬೇಕು. ಅವಕ್ಕೂ ಹಸುವಾಗಿರುತ್ತಲ್ಲ. ಓಯ್ ತಮ್ಮ, ನಮ್ಮ ಸಿಟಿ ನೋಡ್ರಿ ಹೆಂಗೆ ಮೇಕತ್ತ. ಇವನ ಹೆಸರು ಸಿಟ್ಟಿ ಅಂತ, ನಾವು ಇಟ್ಟಿವಿ ಹೆಸರು ಸಿಟ್ಟಿ ಅಂತ. ಸಿಟಿ ಎಂಪ ಸಕ್ಕರೆ ಸಕ್ಕರೆ ನೋಡ್ರಿ, ಸಕ್ಕರೆ ಸಕ್ಕರೆ ಮಗ, ಸಕ್ಕರೆ ಮಗ, ಇನ್ನೇ ಸಕ್ಕರಪ್ಪ. ಯಾರೋ ಒಬ್ರು ಅನ್ನ ಕೂತಿದ್ರು, ಬರೀ ರೈತರ ವಿಡಿಯೋನ ಕಳಿಸ್ತಿಯಲ್ಲ, ಹಾಂ ಬರೀ ರೈತರನ್ನ ವಿಡಿಯೋ ಕಳಿಸ್ತಿಲ್ಲ, ಬೇರೆ ಯಾವ ಕಂಟೆಂಟ್ ಮಾಡೋಕ್ಕೆ ಬರಲ್ಲ ನಿನಗಂತಂದು. ಏನು ಮಾಡೋದು ಬ್ರೋ, ನಾವು ರೈತರು ಬೇರೆ ಕಡೆ ಹೋಗಿ ವಿಡಿಯೋ ಮಾಡಬೇಕಪ್ಪ ಅಂದರೆ ತುಂಬ ಕಷ್ಟ ಆಗುತ್ತೆ. ದುಡ್ಡು ಬೇಕು ಮೇನು. ಆ ದುಡ್ಡನ್ನು ಗಳಿಸೋದು ತುಂಬ ಕಷ್ಟ ಆಗುತ್ತೆ. ನಾವು ಫ್ಯಾಮ್ಲಿ ಇದ್ದವರು ಈಗ ಮನೆಯಲ್ಲಿ ನಾವು ಒಕ್ಕಿನಂದರೂ ಕೂಡ ಬಿಡೋಲ್ಲ. ಹಂಗಾಗಿ ಸ್ವಲ್ಪ ನಮ್ಮ ಕಂಟೆಂಟನ್ನು ಬೇರೆ ಇದರಲ್ಲಿ ಮಾಡೋಕ್ಕಾಗಲ್ಲ. ಇದೇ ನಮ್ಮ ಲೈಫು, ಇದೇ ನಮ್ಮ ಜೀವನ ಸ್ಟೈಲು, ಇದನ್ನೇ ತೋರಿಸ್ಬೇಕಲ್ಲ ನಿಮ್ಗೆ. ಏನು ತೋರಿಸಿದ್ರು ಹಾಂ, ಪ್ಲೀಸ್ ಯಾವತ್ತು ಇದೇ ಅದೇ ಅಂತ ಅನ್ಬೇಡಿ. ಯಾವುದು ಕೆಟ್ಟದಲ್ಲ. ಈ ರೈತ ಅನ್ನೋದು ಇದೆಲ್ಲ ನಿಮ್ಗೆ ಒಂದು ತುತ್ತು ತಿನ್ನೋ ಕೂಳಿಗೆ ಸಮಾನ ಆಗಿರ್ತೀವಿ ನಾವು. ಅದನ್ನು ನೆನೆಸ್ಕೊಂಡಾದರೂ ಈ ಮಾತು ಹೇಳಿದ್ರಲ್ಲ, ಇದೇ ಕಂಟೆಂಟ್ ಹಾಕ್ತೀರ ನೀವು, ಕಂಟೆಂಟ್ ಬಿಟ್ಟು ಬೇರೆ ಹಾಕ್ರಿ ಅಂತಂದು. ಈ ಕಂಟೆಂಟನ್ನು ನಾನು ಮಾಡ್ತಾ ಇರೋದು ನನ್ನ ಒಂದು ಏಳಿಗೆಗಾಗಿ ಅಂತ ನಾನು ಅಂತೀನಿ. ಅದು ನಿಮ್ಮಿಂದ ಸಾಧ್ಯ. ನೀವು ಅಂದ್ರಲ್ಲ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಬ್ರೋ. ಯಾಕೆ ಅಂತಂದರೆ ಅದನ್ನ ನೋಡಿ ನಿಮಗೆ ಬೇಸರ ಆಗಿರ್ಬೋದು, ಬಟ್ ನನಗೆ ಇದನ್ನು ಮಾಡೋದ್ರಿಂದ ಯಾವುದೇ ರೀತಿ ಬೇಸರ ಇಲ್ಲ. ಅದೇ ರೀತಿ ಇದನ್ನು ಮಾಡಿ ನಾನು ಬದುಕಿದ್ದೀನಿ ಅಂತಂದರೆ ಬೇರೆ ಕಂಟೆಂಟ್ ಮಾಡಬೇಕಂತ ಏನು ಉದ್ದೇಶ ಇಲ್ಲ. ಬಟ್ ಆದರೆ ನಿಮಗೋಸ್ಕರ ಒಂದು ಕಂಟೆಂಟ್ ಅಥವಾ ಇನ್ನು ಮುಂದೆ ಬರುವಂಥ ಕಂಟೆಂಟ್ ಮಾಡೇ ಮಾಡ್ತೀನಿ. ಮಾಡಿದರೂ ಕೂಡ ಈ ಫಾರ್ಮರ್ ಅನ್ನೋದಿದೆಯಲ್ಲ, ರೈತ ಅನ್ನೋದಿದೆಯಲ್ಲ, ಈ ಕಂಟೆಂಟನ್ನು ಯಾವಾಗಲೂ ಕೂಡ ನನ್ನ ಬ್ಲಾಗಲ್ಲಿ ಇದ್ದೇ ಇರುತ್ತೆ. ಅದನ್ನು ಮಾತ್ರ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದನೇ ನಾನು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತಾ. ನೀವೇನು ತಪ್ಪು ತಿಳ್ಕೊಬೇಡಿ, ನಾನು ತಪ್ಪು ತಿಳ್ಕೊಳಲ್ಲ. ಓಕೆ, ನಿಮ್ಗೆ ಅನಿಸಿದ್ದನ್ನು ನೀವು ಹೇಳಿರಿ. ನಾನು ನಿಮಗೇನು ಟಾಂಗ್ ಕೊಟ್ಟೆ ಅಂತ ಅನ್ಕೋಬೇಡಿ ಯಾವತ್ತಿದ್ರು. ಲೈಕ್ ಇಟ್. ಓಕೆ, ಈ ಥರ ದಪ್ಪಗೆ ಬರ್ಬೇಕು ಎಲ್ಲ ಅಂತಂದ್ರೆ ಮೇಲೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಈಗ ಸಜ್ಜಿ ಹಾಕಿದ್ವಲ್ಲ, ಇದು ಸಜ್ಜಿ ಐತಿ. ಸಜ್ಜಿ ಇದು ಸಜ್ಜಲ್ಲ, ಇದ್ರಾಗ ಸಜ್ಜಿ ಹಾಕಿವಿ. ಆದರೆ ಇದು ಸ್ವಲ್ಪ ಗೊಬ್ಬರ ಆಗುತ್ತೆ. ನಾಳೆ ಬೇರೆ ಹತ್ತಿ ಕ್ರಾಸ್ ಮಾಡಿದ್ರೆ ನಾವು ಅದಕ್ಕೆ ಜಾಸ್ತಿ ಗೊಬ್ಬರ ಆಗ್ಬೇಕಂತಂದ್ರೆ ಇದ್ರದ್ದು ದಂಟಿನ ಗೊಬ್ಬರ ಆಗುತ್ತೆ. ಶೇಂಗಾಪಂಗೆ ಹಾಕಿದ್ರೆ ಅದಕ್ಕೆ ಅಂದರೆ ತಾಯಿ ಬೇರು ಆಯ್ತಪ್ಪ ಅಂದರೆ, ತಾಯಿ ಬೇರಿಂದ ಏನು ಉಳಿಯಲ್ಲ. ಯಾಕಂದ್ರೆ ಹತ್ತಿ ಕೂಡ ತಾಯಿ ಬೇರು. ನಮಗೆ ತಂತು ಬೇರಿನ ಜಾಸ್ತಿ ಬೇರುಗಳು ಬಿಡ್ತಿರ್ತಾವಲ್ಲ, ಅದಕ್ಕೆ ಹೊಲ ಗೊಬ್ಬರ ಆಗುತ್ತೆ. ಈ ತಂತು ಬೇರು, ತಾಯಿ ಬೇರಿಂದ ಏನೂ ಗೊಬ್ಬರ ಆಗೋಲ್ಲ. ತಂತು ಬೇರಿಂದ ಜಾಸ್ತಿ ಇದಾಗುತ್ತೆ. ತಾಯಿ ಬೇರು ಅದು ಒಂಥರ ಸ್ಟ್ರೇಟ್ ಲೆವೆಲ್ ಇದ್ದಾಗ. ನೋಡಿ ಸ್ಟ್ರೈಟ್ ಇದು ನನ್ನ ಸ್ಟ್ರೈಟ್ ಐತೆ ಒಂದ್ಸಲ. ಇದು ರಿಲ್ಯಾಕ್ಸ್ ಅಂತ ಒಂದು ಸೀಡ್ಸ್, ಇದ್ರ ಹೆಸರು ಇರೋದು ರಿಲ್ಯಾಕ್ಸ್ ಅಂತ. ಇದು ಚೆನ್ನಾಗಿ ಬಂದೈತಿ. ಇಷ್ಟು ದಪ್ಪ ಐತಿ, ತೋರಿಸ್ತೀನಿ ನಿಮ್ಗೆ. ನೋಡಿ ಇದನ್ನೆಲ್ಲ ಇಷ್ಟು ದಪ್ಪ ಐತಿ. ಇದು ಇಷ್ಟು ದಪ್ಪ ಬಂತದ್ರ ಮೇಲೆ ಇದನ್ನು ಬಿಡ್ತೈತೆ ಜುಟ್ಟಲ್ಲ, ಈ ಕಡೆ ತೆನಿ ಬಿಡ್ತೈತಲ್ಲ, ಈ ಕಡೆ ತೆನಿ ಬಿಡ್ತೈತಿ. ತೆನಿ ಬಿಡೋದಕ್ಕೆ ಎರಡೆರಡು ತೆನಿ ಬಿಡೋದಕ್ಕೆ ಇಲ್ಲಿಂದ ಮೇಲೆ ಬುಡಕ್ಲಿಂದ ದಪ್ಪ ಆಗಿತ್ತಪ್ಪ ಅಂತಂದರೆ, ಮೇಲೆ ಬುಡಕ್ಕೆ ದಪ್ಪ ಐತಪ್ಪ ಅಂತಂದ್ರೆ ಅದ್ರ ಕಸಿಯಿಂದ ಏನಾಗುತ್ತಪ್ಪ ಅಂದರೆ ಎರಡೆರಡು ತೆನಿ ಬಿಡುವಂಥ ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ಒಳ್ಳೆಯ ಥರದ ಎಂಡಿ ಗೊಬ್ಬರವನ್ನು ಹಾಕಿ ಇದು ಮಾಡಬೇಕಷ್ಟೆ. ಇದಾದ್ರು ಕೂಡ ಕೃಷಿ ಮಾಡಬೇಕು. 10 ಎಕರೆ 20 ಎಕರೆ IAS ಆಫೀಸರ್ ಆಗಿರ್ಬೋದು, ರಾಜಕಾರಣಿಗಳು ಹೊಲ ಮಾಡ್ಕೊತಾರೆ ಇಲ್ಲ ಗೊತ್ತಿಲ್ಲ ನನಗೆ. ಬಟ್
ಈ ರೈತರು ಆಗಬೇಕಪ್ಪ ಅಂದರೆ ಈ ರೈತರ ಮಕ್ಕಳೇ ಅವ್ರು ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರೆ, ಸರಿಯಾಗಿ ಕಲಿತು. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೊಲಗಳನ್ನು ಕೊಂಡ್ಕೊಂಡು ತಮ್ಮ ನೌಕರಿಗೆ ರಾಜೀನಾಮೆ ಕೊಟ್ಬಿಡ್ತಾರೆ. ಸಾಕಪ್ಪ, ಇವ್ರ ಮೇಲಧಿಕಾರಿಗಳು ರಾಜಕೀಯ ಅಧಿಕಾರಿಗಳ ಬಗ್ಗೆ ಅವ್ರಿಗೆ ಬೇಸತ್ತು ಹೋಗ್ಬಿಡ್ತಾರೆ. ಯಾಕೆ ಇಲ್ಲಿಂದ ಅಲ್ಲಿಗೆ ಸರಿಯಾದ ಕೆಲಸ ಮಾಡೋದಕ್ಕೆ ಬಿಡ್ತಾ ಇರಲ್ಲ ಅವರು. ಅದಕ್ಕೆ ಸುಮ್ಮನೆ ಒಂದು 10-20 ಎಕರೆ ತೊಗೊಂಡು ಆರಾಮ್ ಹೊಲದಲ್ಲೇ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮ ಎಲ್ಲ ಬೆಳೆಗಳನ್ನು ಚೆನ್ನಾಗಿ ತೊಗೊಂಡು ಆರಾಮಾಗಿದ್ದು ಬಿಡ್ತಾರೆ. ಯಾವುದೂ ಕಿರಿಕಿರಿ ಬೇಡ, ಅದನ್ನು ಕೂಡ ಮಾಡ್ತಾರೆ.